ನಿರುದ್ಯೋಗ ಇವತ್ತು ಯುವಜನತೆಯ ಅತ್ಯಂತ ದೊಡ್ಡ ಸಮಸ್ಯೆ, ನಮ್ಮ ದೇಶದ ಸಮಸ್ಯೆ ಕೂಡ. ಇದರಲ್ಲಿ ಎರಡು ಭಾಗಗಳಿವೆ. ಅಂದರೆ ಒಂದು, ಉದ್ಯೋಗ ಇಲ್ಲದೇ ಇರೋವಂಥದ್ದು. ಇನ್ನೂ ಎಷ್ಟೋ ಸರ್ತಿ ನಮ್ಮ ಕಡೆಯಿಂದ ಕೂಡ ಬಹುಶಃ ಉದ್ಯೋಗ ಇಂಥದ್ದೇ ಆಗಬೇಕು, ಇದೇ ಉದ್ಯೋಗ ಸಿಗಬೇಕು ಅಂಥೇಳಿ ಕೆಲವರು ಆ ಮನೋಭಾವ ಇಟ್ಕೊಂಡಿರ್ತಾರೆ. ಈಗ ನಿರುದ್ಯೋಗವನ್ನು ತಡೀಲಿಕ್ಕೆ ಯುವಜನತೆ ಕೂಡ ಮನಸ್ಸು ಮಾಡಬೇಕು, ಸರ್ಕಾರ ಕೂಡ ಹೆಚ್ಚಿನ ರೀತಿಯಲ್ಲಿ ಎಷ್ಟೋ ಕ್ಷೇತ್ರಗಳಲ್ಲಿ ಇವಾಗ ವೇಕೆನ್ಸಿ ಇದ್ದರೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಅಂದರೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ದೇಶಕ್ಕೆ ಬೇಕಾದಂತಹ ಎಲ್ಲ ರಾಜ್ಯಗಳಲ್ಲೂ ಈ ಸಮಸ್ಯೆ ಇದೆ. ಅಂದರೆ ಅರ್ಧಕ್ಕಿಂತ ಅಷ್ಟು ಕೂಡ ಅವ್ರನ್ನ ಪೊಲೀಸರು ಇಲ್ಲ. ಈ ಥರ ಎಲ್ಲ ವಿಭಾಗಗಳಲ್ಲಿ ಕೂಡ ಇದೆ. ಇದನ್ನು ಮ್ಯಾಕ್ಸಿಮಮ್ ಲೆವೆಲಿಗೆ ನಮ್ಮ ಸರ್ಕಾರದಿಂದ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು. ಇನ್ನೊಂದು, ಸ್ವ ಉದ್ಯೋಗ ತರಬೇತಿ. ಈಗ ನಮ್ಮ NGOಸಲ್ಲೇ ಅದಕ್ಕೆ ಬಹಳ ಮಹಿಳೆಯರಿಗೆ ಕೂಡ ನಾವು ಅದನ್ನು ತರಬೇತಿ ಆದ್ಯತೆ ಕೊಡ್ತಾ ಇದ್ದೇವೆ. ಕ್ಲಸ್ಟರ್ ಆಫ್ ಆ್ಯಕ್ಟ್ ಅಂದರೆ ಕ್ಲಸ್ಟರ್ ಸ್ಮಾಲ್ ಗುಡಿ ಕೈಗಾರಿಕೆ, ಗಾಂಧಿಯವರು ಏನು ಹೇಳಿದ್ದಾರೆ ಅದನ್ನು ಇನ್ನೂ ಕೂಡ ಹಳ್ಳಿ ಮಟ್ಟದಲ್ಲಿ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸಿಗೆ ಕೃಷಿ ಪ್ರಧಾನ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ, ಅದಕ್ಕೆ ಎನ್ಕರೇಜ್ ಕೊಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೊಸೆಸಿಂಗ್ ಯೂನಿಟ್ಸ್ ಇದೆ. ಬೇಕಾದಷ್ಟು ಇದನ್ನು ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕೆ ಒಂದು ಸರ್ಕಾರ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಒಂದು ಎನ್ಕರೇಜ್ ಕೊಡಬೇಕು. ಜೊತೆಗೆ ಯುವಜನತೆ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಜನ ಪಡಿಬೇಕು. ಹೀಗಾದಾಗ 100ಕ್ಕೆ 100% ಅಲ್ಲದೇ ಇದ್ದರೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ನಾವು ಸುಧಾರಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ.